ಆ ಶೋಸ್ಗಳಿಂದ ಯಾವತ್ತು ನಿಮಗೇನು ಕರೆ ಬಂದಿಲ್ವಾ? ಈ ಸಲ ಬಂದಿತ್ತು ಹಳ್ಳಿ ಪವರಿಂದ. ರೀಲೋಡೆಡ್. ಹೌದು. ಬಟ್ ನನಗನ್ಸುತ್ತೆ ನಾನು ರಿಯಾಲಿಟಿ ಶೋಗಳಿಗೆ ಹೋಗೋ ಥರ ಇದಲ್ಲ, ಪರ್ಸ್ನಾಲಿಟಿ ಅಲ್ಲ. ನಾನು ಇಷ್ಟು ವರ್ಷ ಕಷ್ಟಪಟ್ಟು ಒಂದು ಇಮೇಜ್ ಅಂತ ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತೀನಿ. ನನ್ನ ಲೈಫಲ್ಲಿ ಇಷ್ಟೊಂದು ಸ್ಟ್ರಗಲ್ಗಳಾಗಿರುತ್ತೆ. ಅದನ್ನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ತೊಗೊಂಡೋಗಿ ಕೊಟ್ಬಿಟ್ಟು ಒಂದಷ್ಟು ಪೇಜ್ಗಳ ಅಗ್ರಿಮೆಂಟ್ ಸೈನ್ ಮಾಡಿಬಿಟ್ಟು ಸರ್ ಎಡಿಟಿಂಗ್ ಮೂಲಕ ನೀವು ಹೇಗೆ ಬೇಕಾದರೂ ನನಗೆ ತೋರಿಸ್ಕೊಡಿ, ನನಗೆ ಒಂದಿಷ್ಟು ಪೇಮೆಂಟ್ ಕೊಟ್ಬಿಡಿ ವಾರಕ್ಕೆ ಒಂದಿಷ್ಟು ಅಷ್ಟೇ ಸಾಕು ಅಂತ. ಆ ಥರ ನಂಗೆ ಮಾಡ್ಕೊಳಕ್ಕಾಗಲ್ಲ. ಈ ಯಾವುದೋ ಒಂದು ಶೋ ಅಲ್ಲಿ ನಾವು ಹೋಗಿ ಸ್ಟೇಜ್ ಮೇಲೆ ನಮಗೇನು ಇನ್ಫಾರ್ಮ್ ಮಾಡಿರಲಿಲ್ಲ. ಆ ಥರ ಆದಮೇಲೆ ನನಗೆ ಅನಿಸಿತು. ನನಗೆ ಅಲ್ಲಿವರೆಗೂ ನಾನು ಐ ಯೂಸ್ ಟು ವಾಚ್ ರಿಯಾಲಿಟಿ ಶೋಸ್, ಬಟ್ ನೌ ಐ ಆಮ್ ನಾಟ್ ವಾಚಿಂಗ್. ಎಲ್ಲದಕ್ಕೂ ಕೊನೆಯಲ್ಲಿ ಇವರು ಸುದೀಪ್ ಸರ್ ಬಂದ್ಬಿಡ್ತಾರೆ, ಅವಾಗ ಎಲ್ಲ ಸರಿ ಹೋಗುತ್ತೆ. ಯಾರು ಏನೂ ಮಾತಾಡೋಕ್ಕಾಗಲ್ಲ ಅವಾಗ. ಸೊ ಎಲ್ಲನೂ ಮುಚ್ಚಾಕ್ತಾರೆ ಅವರು, ಸ್ಕ್ರಿಪ್ಟ್ಗಳ ಮೂಲಕ ಎಲ್ಲನೂ ಮುಚ್ಚಾಕ್ತಾರೆ. ಮೂವನ್ ಆಗಿ ಅಂತ ಹೇಳೋದಕ್ಕೆ ನಾನು ನಿಮ್ಮ ಮನೆಗೆ ಬಂದು ಹತ್ಕೊಂಡು ಕೂತಿಲ್ಲ, ಅಥವಾ ನನ್ನ ಒಂದು ಬಿಲ್ಸ್ನೆಲ್ಲ ನೀವು ಕಟ್ತಿಲ್ಲ, ನೀವು ಸಾಕ್ತಿಲ್ಲ, ಅಥವಾ ಅವ್ರು ನನಗೆ ಅಯ್ಯೋ ನಾವು ಈ ಹುಡುಗಿಗೆ ಹಿಂಗೆ ಸ್ಟೇಜ್ ಮೇಲೆ ಕರೆದ ಅವಮಾನ ಮಾಡ್ಬಿಟ್ವಲ್ಲ ಅಂತ ಒಂದು ಪ್ರಾಜೆಕ್ಟ್ ಕೊಡಲಿಲ್ಲ, ಅಥವಾ ಕೆಲಸ ಕೊಟ್ಟಿಲ್ಲ, ತಿಂಗಳಿಗೆ ಸಂಬಳ ಕೊಡ್ತಿಲ್ಲ. ನಿಮ್ಮ ಜರ್ನಿನ ಯಾವುದೋ ಒಂದು ಪ್ರೋಗ್ರಾಮ್ಗೆ ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಮಾರ್ಕೋತೀರಾ? ಪ್ಲಾಟ್ಫಾರ್ಮ್ಸ್ ಇಷ್ಟೊಂದು ಇದೆಯಲ್ಲ. ನಾನು ಇನ್ನೂ ಒಂದು ಗ್ರೇಟ್ ಎಕ್ಸಾಂಪಲ್ ಕೊಡ್ಲಾ? ಅವರೇ ಒಂದಷ್ಟು ಪೇಜಸ್ಗಳನ್ನ ಪರ್ಚೇಸ್ ಮಾಡ್ತಾರಲ್ಲ ಪ್ರಮೋಟ್ ಮಾಡ್ಕೊಳ್ಳೋಕ್ಕೆ ಅಂತ ಅವ್ರದನ್ನ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲೂ ಕೂಡ ಒಂದಷ್ಟು ಫೀಮೇಲ್ ಓರಿಯೆಂಟೆಡ್ಗೆ ರಿಯಾಲಿಟಿ ಶೋಸ್ಗಳೆಲ್ಲ ಬರ್ತಾ ಇದೆ. ಸೊ ಆ ಶೋಸ್ಗಳಿಂದ ಯಾವತ್ತು ನಿಮಗೇನು ಕರೆ ಬಂದಿಲ್ವಾ? ಈ ಸಲ ಬಂದಿತ್ತು ಹಳ್ಳಿ ಪವರಿಂದ. ರೀಲೋಡೆಡ್. ಹೌದು. ಬಟ್ ನನಗನ್ಸುತ್ತೆ ನಾನು ರಿಯಾಲಿಟಿ ಶೋಗಳಿಗೆ ಹೋಗೋ ಥರ ಇದಲ್ಲ, ಪರ್ಸ್ನಾಲಿಟಿ ಅಲ್ಲ ಅಂತ ಅನ್ಸುತ್ತೆ. ವೈ? ಬಿಕಾಸ್ ನಾನು ಯಾರ್ದಾದ್ರೂ ಅಂಡರಲ್ಲಿ ಇರಬಾರ್ದು. ಅಂದರೆ ಇವಾಗ ನಾನೇನೋ ಒಂದು ಮಾತಾಡ್ತಾ ಇದ್ದೀನಿ ಅಂತಂದರೆ ಅದನ್ನು ತಿರ್ಗಾ ಮುರ್ಗಾ ಎಡಿಟ್ ಮಾಡೋ ಒಂದು ಅಧಿಕಾರನೂ ಯಾರ ಹತ್ರನೂ ಇರಬಾರ್ದು. ಗೊತ್ತಾಗ್ತಿದ್ಯಾ? ಆ ಥರ. ಸೊ ಅಂಥ ಕಡೆ ನಾನು ಹೋಗಿ ನನ್ನ ರಿಯಲ್ ಪರ್ಸ್ನಾಲಿಟಿನ ತೋರಿಸೋದಕ್ಕಾಗಲ್ಲ. ಬಿಕಾಸ್ ಅವ್ರಿಗೆ ಹೇಗೆ ಬೇಕಾದ್ರೂ ಮ್ಯಾನಿಪುಲೇಟ್ ಮಾಡ್ಬೋದಲ್ಲ. ಸೊ ಹಾಗಾಗಿ ಐ ಆಮ್ ನಾಟ್ ಅ ಗುಡ್ ಪರ್ಸನ್ ಟು ಬಿ ಇನ್ ರಿಯಾಲಿಟಿ ಶೋ. ಬಿಕಾಸ್ ಅವರಿಗೆ ಅದು ತೊಂದರೆ ಆಗುತ್ತೆ, ಕಾಂಟೆಂಟ್ ಸಿಗಲ್ಲ, ಅಥವಾ ನಾನು ಅವ್ರ ಕಾಂಟೆಂಟ್ ಮಾಡ್ಕೊಂಡ್ರೆ ನಾನು ಅವ್ರಿಗೆ ಹೋಗಿದ್ದೀನಿ. ಸೊ ಈ ಥರ ಆಗುತ್ತೆ. ಅದು ನನಗೆ ಇಷ್ಟ ಆಗಲ್ಲ. ನನಗೆ ಈಗ ನಿಮ್ಮನ್ನ ಹತ್ರದಿಂದ ನೋಡಿರೋರು, ನಿಮ್ಮ ಫ್ಯಾನ್ಸ್ಗಳು, ನಿಮ್ಮ ಫಾಲೋವರ್ಸ್, ಚಿತ್ರಾಳ ಎಷ್ಟು ಬೋಲ್ಡ್ ಗರ್ಲ್ ಅಂತ ಅವ್ರಿಗೆ ಗೊತ್ತು. ಎಲ್ಲ ಒಂದ್ ಕಡೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರಲ್ಲ, ಈ ಜಾಗದಲ್ಲಿ ಅವ್ರು ಇದ್ದಿದ್ರೆ ಬಹುಶಃ ಸಾಕದಾಗಿರ್ತಿತ್ತು. ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ನೀವು ಎಕ್ಸ್ಪೆಕ್ಟ್ ಮಾಡೋದೇ ಆಗಲಿ, ನಾನು ಇರೋದೇ ಆಗಲಿ, ಯಾರ್ದೋ ಕೈ ಕೊಡ್ಬೇಕಲ್ಲ ನಾವು. ನನಗೆ ಆ ಯಾರ್ದೋ ಕೈ ಕೊಡೋದೇ ಇಷ್ಟ ಇಲ್ಲ. ನಂಗೆ ಇಷ್ಟನೇ ಇಲ್ಲ ಅದು. ಬಿಕಾಸ್ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಒಂದು ಇಮೇಜ್ ಅಂತ ಕ್ರಿಯೇಟ್ ಮಾಡ್ಕೊಂಡು ಬಂದಿರ್ತೀನಿ. ನನ್ನ ಲೈಫಲ್ಲಿ ಇಷ್ಟೊಂದು ಸ್ಟ್ರಗಲ್ಗಳಾಗಿರುತ್ತೆ. ಅದನ್ನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ತೊಗೊಂಡೋಗಿ ಕೊಟ್ಬಿಟ್ಟು ಒಂದಷ್ಟು ಪೇಜ್ಗಳ ಅಗ್ರಿಮೆಂಟ್ ಸೈನ್ ಮಾಡಿಬಿಟ್ಟು ಸರ್ ಎಡಿಟಿಂಗ್ ಮೂಲಕ ನೀವು ಹೇಗೆ ಬೇಕಾದರೂ ನನಗೆ ತೋರಿಸ್ಕೊಡಿ, ನನಗೆ ಒಂದಿಷ್ಟು ಪೇಮೆಂಟ್ ಕೊಟ್ಬಿಡಿ ವಾರಕ್ಕೆ ಒಂದಿಷ್ಟು ಅಷ್ಟೇ ಸಾಕು ಅಂತ. ಆ ಥರ ನಂಗೆ ಮಾಡ್ಕೊಳಕ್ಕಾಗಲ್ಲ. ನನ್ನ ಪರ್ಸ್ನಲಿ ಕೇಳೋದಾದರೆ ಐ ಡೋಂಟ್ ಫೀಲ್ ಗೋಯಿಂಗ್ ಟು ರಿಯಾಲಿಟಿ ಶೋ ವಿಲ್ ಮೇಕ್ ಯು ಅ ಬೆಟರ್ ಪರ್ಸನ್. ಆ್ಯಕ್ಚುಲಿ ಇಟ್ ಮೇಕ್ ಯು, ನಿಮ್ಗೆ ಗೊತ್ತಿಲ್ಲ ಅವ್ರು ಹೆಂಗೆ ಬೇಕಾದರೂ ಆಟಾಡ್ಬೋದಲ್ಲ. ನಿನ್ನ ಪಾಸಿಟಿವ್ ಆಗೋ ತೋರಿಸ್ಬೋದು, ನೆಗೆಟಿವ್ ಆಗೋ ತೋರಿಸ್ಬೋದು. ಬಟ್ ಇದು ಅನ್ಸಿದ್ದು ಯಾವಾಗ? ಆಫ್ಟರ್ ಕೆಲವೊಂದು ಘಟನೆಗಳಾದ್ಮೇಲೆ. ಅಫ್ಕೋರ್ಸ್ ಈ ಯಾವುದೋ ಒಂದು ಶೋ ಅಲ್ಲಿ ನಾವು ಹೋಗಿ ಸ್ಟೇಜ್ ಮೇಲೆ ನಮಗೇನು ಇನ್ಫಾರ್ಮ್ ಮಾಡಿರಲಿಲ್ಲ. ಆ ಥರ ಆದಮೇಲೆ ನನಗೆ ಅನಿಸಿತು. ನನಗೆ ಅಲ್ಲಿವರೆಗೂ ನಾನು ಐ ಯೂಸ್ ಟು ವಾಚ್ ರಿಯಾಲಿಟಿ ಶೋಸ್, ಬಟ್ ನೌ ಐ ಆಮ್ ನಾಟ್ ವಾಚಿಂಗ್ ಎನಿ ರಿಯಾಲಿಟಿ ಶೋಸ್. ಬಟ್ ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ, ಬಟ್ ಆ ವಿಡಿಯೋದಲ್ಲಿ ನೀವೇನೂ ಮಾತಾಡಿರಲಿಲ್ಲ, ಜಸ್ಟ್ ರಿಯಾಕ್ಷನ್ಸ್. ಬೇರೆಯವರೆಲ್ಲ ಮಾತಾಡಿರೋದನ್ನೆಲ್ಲ ನೋಡ್ಕೊಂಡು ನೀವು ಒಳ್ಳೆ ಸ್ವೀಟ್ ತಿನ್ಕೊಂಡು ನೋಡಿ, ಅದೇ 300K ಓಡ್ಬಿಟ್ಟಿದೆ. ಜಸ್ಟ್ ಬಾದಾಮ್ ಪುರಿ ತಿಂದಿರೋ ವಿಡಿಯೋ ಮಾತಾಡ್ದೆ. ಇನ್ಮೇಲೆ ಅದೇ ಮಾಡೋಣ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ್ದಾದ್ರು ಬೇರೆ ಹನಿ ಕೇಕ್ ತಿಂತೀನಿ. ಸ್ವೀಟ್ ತಿನ್ಬೋದು ಹಂಗಾರೆ? ಸ್ವೀಟ್ ತಿನ್ಬೋದು, ಕರಗಿಸೋ ಶಕ್ತಿ ಇರ್ಬೇಕಷ್ಟೇ. ವರ್ಕೌಟ್ ಮಾಡಿ. ಓಕೆ, ಹೆಂಗ ಅನ್ನಿಸ್ತು ಇತ್ತೀಚಿನ ಈಗ ಬಂದಿದ್ದ ಶೋ ಬಗ್ಗೆ ಫೀಡ್ಬ್ಯಾಕ್? ಮಜಾ ತಗೋತಾ ಇದೀನಿ. ನಿಮಗೆ ಅವಾಗಲೇ ಗೊತ್ತಾಯ್ತು, ಬೇರೆಯವ್ರಿಗೆ ಲೇಟಾಗಿ ಗೊತ್ತಾಗ್ತದೆ ಅಂತ? ಇನ್ನೂ ಗೊತ್ತಾಗುತ್ತೆ. ಇನ್ನೂ ಒಂದು 2-3 ವರ್ಷ ಆದಮೇಲೆ ಇನ್ನೂ ಗೊತ್ತಾಗುತ್ತೆ ಜನಗಳಿಗೆ ಹೇಗೆ ಅಂತ. ಸೊ ಇವಾಗ ಹೋಗಿ ರಿಜೆಕ್ಟ್ ಆಗಿ ಬಂದಿರೋರಲ್ಲಿ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ರೆ? ಯಾರು ಇಲ್ಲ. ಸೊ ಹೆಂಗೆ ಅನ್ನಿಸ್ತು ಇವಾಗ? ಫಾರ್ ಎಕ್ಸಾಂಪಲ್, ಈಗ ನಿಮ್ಮನ್ನ ಎಷ್ಟು ಕರ್ನಾಟಕದಲ್ಲಿರೋ ನನ್ನ ಪ್ರಕಾರ ಒಂದು 50 to 60% ಹುಡುಗರು, ನಿಯರ್ಲಿ 60 ಇರೋರು ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. ಎಲ್ರಿಗೂ ಒಂದು ಮೇಲ್ ಬಂದಿರುತ್ತೆ, ಯು ಆರ್ ನಾಟ್ ಸೆಲೆಕ್ಟೆಡ್ ಅಂತ. ಈಗ ಅಲ್ಲಿ ಕರ್ಕೊಂಡು ಹೋಗಿ 10 ಜನನ ಸೆಲೆಕ್ಟ್ ಮಾಡಿದ್ದಾರೆ ಅಂತ, ಒಂದು 60 ಜನನ ಏನೋ ಒಂದು ಕ್ಯಾಲಿಬರ್ ಇದೆ ಅಂತ. ಬಟ್ ಅಲ್ಲಿ ಹೋಗ್ಬಿಟ್ಟು ಈಗ ರಿಜೆಕ್ಟ್ ಮಾಡಿದ್ದಾರೆ ಅಂತ ಅಂದಾಗ ಹೆಂಗ್ ಅನ್ಸುತ್ತೆ? ಏನ್ ಮಾತಾಡೋಣ ಇದ್ರ ಬಗ್ಗೆ ಹೇಳಿ. ಇದೆಲ್ಲ ಅವ್ರದ್ದು ಗಿಮಿಕ್ ಅಷ್ಟೇ. ಅಗೇನ್ ಇಟ್ ಇಸ್ ಅ ಫಾರ್ಮ್ಯಾಟ್ ಅಂಡ್ ದೇ ವಿಲ್ ಕಮ್ ಅಪ್ ವಿತ್ ಅನದರ್ ಐಡಿಯಾ.
ಮತ್ತೆ ಯಾರ್ಯಾರು ಮಾತಾಡಿದ್ದಾರೆ ಈ ಜನ ಅವರೇ ವಿಡಿಯೋ ಮಾಡ್ತಾರೆ, ಅಯ್ಯೋಯ್ಯೋ ನಾವು ತಪ್ಪಾಗಿ ತಿಳ್ಕೊಬಿಟ್ಟಿದ್ವಿ, ವೆರಿ ಗುಡ್, ಆಲ್ ದಿ ಬೆಸ್ಟ್, ಹಂಗೆ ಹಿಂಗೆ ಅಂತ ಮಾಡ್ತಾರೆ. ಆ ಥರ ಅವರು ಸ್ಕ್ರಿಪ್ಟ್ ಮಾಡ್ತಾರೆ. ಇಟ್ ಇಸ್ ನೆವರ್ ಎಂಡಿಂಗ್. ಇದು ಮುಗಿಯದ ಕತೆ, ಇದು ಮುಗಿಯಲ್ಲ. ಅವರು ಏನೋ ಒಂದು ತೊಂದರೆ ಮಾಡ್ತಾರೆ, ಇವ್ರು ಅದಕ್ಕೆ ಮಾತಾಡ್ತಾರೆ, ಅವ್ರು ಚೆನ್ನಾಗಿ ಆಗ್ಬಿಡ್ತಾರೆ, ಇವ್ರು ಮಾತಾಡ್ತಾರೆ. ಆಮೇಲೆ ಎಲ್ಲದಕ್ಕೂ ಕೊನೆಯಲ್ಲಿ ಇವರು ಸುದೀಪ್ ಸರ್ ಬಂದ್ಬಿಡ್ತಾರೆ, ಅವಾಗ ಎಲ್ಲ ಸರಿ ಹೋಗುತ್ತೆ, ಯಾರು ಏನೂ ಮಾತಾಡೋಕ್ಕಾಗಲ್ಲ ಅವಾಗ. ಸೊ ಎಲ್ಲನೂ ಮುಚ್ಚಾಕ್ತಾರೆ ಅವರು, ಸ್ಕ್ರಿಪ್ಟ್ಗಳ ಮೂಲಕ ಎಲ್ಲನೂ ಮುಚ್ಚಾಕ್ತಾರೆ, ನೀಟಾಗಿ ಮುಚ್ಚಾಕ್ತಾರೆ. ಆ್ಯಂಡ್ ದೇ ನೋ ವೆರಿ ವೆಲ್ ಇವಾಗ ನಾವು ಏನೇ ಅವ್ರ ಬಗ್ಗೆ ಮಾತಾಡಿದ್ರು ಅದನ್ನು ಅವರು ಒಂದು ಪಾಸಿಟಿವ್ ವೇಲಿ ಹೇಗೆ ವರ್ಕೌಟ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ನಾವಿಲ್ಲಿ ಮಾತಾಡೋಕೆ ಹೋಗಲ್ಲ. ನೆಕ್ಸ್ಟ್ ಹನಿ ಕೇಕು ಆ ಥರ ಬರೀ ಸ್ವೀಟ್ಸ್ ತಿಂತೀನಿ ಖುಷಿಯಿಂದ. ಸುಮ್ಮನೆ ಒಂಥರ ಮಜಾ ಅಲ್ವಾ, ಮಜಾ ತಗೋದು. ಆಮೇಲೆ ಎಷ್ಟೊಂದು ಜನ ಹೇಳ್ತಾರೆ, ಇವಾಗ ನಾನು ಎಷ್ಟೊಂದು ಜನ ವೀಡಿಯೋಸ್ಗಳಿಗೆ ಕಾಮೆಂಟ್ ಆಗ್ತಿದ್ದೀನಿ ಆಯ್ತಾ, ಅದಕ್ಕೆ ಎಲ್ಲರೂ ಹೇಳೋದು ಓ ಇನ್ನೂ ಈ ಅಮ್ಮ ಮೂವನೇ ಆಗಿಲ್ಲ ಅಂತ. ನಾನು ಹೇಳೋದು ನಾನು ಅದನ್ನ ಅದ್ರೊಳಗಡೆ ಮೂವಿನೇ ಆಗಿಲ್ಲ ಮೂವನ್ ಆಗೋಕ್ಕೆ ಆಯ್ತಾ. ಫಸ್ಟ್ ಆಫ್ ಆಲ್ ನಾನು ಅದನ್ನ ಜಾಸ್ತಿ ತಲೆಗೆ ತಗೊಂಡಿಲ್ಲ. ಇನ್ಫ್ಯಾಕ್ಟ್ ನಾನು ಸ್ಟೇಜ್ ಮೇಲೆನೇ ನಕ್ಬಿಟ್ಟು ವಾಪಸ್ ಬಂದೋಳು, ಯಾಕಂದ್ರೆ ಅಲ್ಲಿ ಹತ್ಬಿಟ್ರೆ ಅದನ್ನು ಪ್ರೋಮೋ ಕಟ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ಸೊ ನಾನು ಮಾತಾಡಿದಾಗ ಎಲ್ಲರೂ ಏನು ಅನ್ಕೋತಾರೆ, ಓ ಇನ್ನೂ ಅದೇ ಫೀಲಿಂಗಲ್ಲಿ ತಲೆ ಕೆಡ್ಸ್ಕೊಂಡು ಮಾತಾಡ್ತಾಳೆ, ಚಾನ್ಸೇ ಇಲ್ಲ. ಆದರೆ ನಾನು ಹೇಳೋದು ಇವಾಗ ನಿಮ್ಮ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಯಶವಂತ್, ಅದ್ರ ಬಗ್ಗೆ ಸಾಯೋವರೆಗೂ ನಿಮ್ಗೆ ಮಾತಾಡೋದಕ್ಕೆ ನೆನೆಸ್ಕೊಳ್ಳೋದಕ್ಕೆ ಅಧಿಕಾರ ಇರುತ್ತಲ್ವಾ. ನನಗಾಗಿರುತ್ತಾನೆ ಇನ್ಸಿಡೆಂಟ್. ಸೊ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನಿನಗೆ ಅದರಿಂದ ತೊಂದರೆ ಆಗ್ತಾ ಇದೆ, ಓ ಬೇಜಾರಾಗ್ತಾ ಇದೆ ಅಂದರೆ ನೀನು ನನ್ನ ಕಾಮೆಂಟ್ಗಳಾಗಲಿ ಅಥವಾ ನಾನು ಅದ್ರ ಬಗ್ಗೆ ಮಾತಾಡ್ದಾಗಲಿ ನೋಡಬೇಡ, ಡಿಫ್ರೆನ್ಸ್ ಅಷ್ಟು, ಅಂದರೆ ಸಿಂಪಲ್. ಸೊ ಮೂವ್ ಆನ್ ಆಗಿ ಅಂತ ಹೇಳೋದಕ್ಕೆ ನಾನು ನಿಮ್ಮ ಮನೆಗೆ ಬಂದು ಹತ್ಕೊಂಡು ಕೂತಿಲ್ಲ, ಅಥವಾ ನನ್ನ ಒಂದು ಬಿಲ್ಸ್ನೆಲ್ಲ ನೀವು ಕಟ್ತಿಲ್ಲ, ನೀವು ಸಾಕ್ತಿಲ್ಲ, ಅಥವಾ ಅವ್ರು ನನಗೆ ಅಯ್ಯೋಯ್ಯೋ ನಾವು ಈ ಹುಡುಗಿಗೆ ಹಿಂಗೆ ಸ್ಟೇಜ್ ಮೇಲೆ ಕರೆದು ಅವಮಾನ ಮಾಡ್ಬಿಟ್ವಲ್ಲ ಅಂತ ಒಂದು ಪ್ರಾಜೆಕ್ಟ್ ಕೊಡಲಿಲ್ಲ, ಅಥವಾ ಕೆಲಸ ಕೊಟ್ಟಿಲ್ಲ, ತಿಂಗಳಿಗೆ ಸಂಬಳ ಕೊಡ್ತಿಲ್ಲ ನನಗೆ. ಸೊ ನಾನು ಮೂವ್ ಆನ್ ಆಗೋಗಿದ್ದೀನಿ ಕಣ್ರಯ್ಯ. ನಾನು ಮೂವ್ ಆನ್ ಆಗಿ ಒಂದು ಮನೆ ತೊಗೊಂಡು ತಿರ್ಗಾ ಒಂದಷ್ಟು ಸಾಲಗಳನ್ನ ತೀರಿಸಿ 7 ವರ್ಷ ಆರಾಮ್ಸೆ ಇವಾಗ ನಾನು ನೀಟಾಗಿ ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮೂವ್ ಆನ್ ಆಗಬೇಕಾಗಿರೋದು ಯಾರು? ನನ್ನ ವಿಷಯದಿಂದ ನಾನೇನಾದರೂ ಕಾಮೆಂಟ್ ಹಾಕಿದಾಗ ನನಗೆ ನಡೆದಿರೋ ಒಂದು ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ನಾನು ಕಾಮೆಂಟ್ ಹಾಕ್ತೀನಿ, ನನ್ನ ಇಷ್ಟ. ನೀವು ಮೂವ್ ಆನ್ ಆಗಬೇಕಾಗಿರೋದು. ಸೊ ಮೂವ್ ಆನ್. ನಾನು ಮಾತಾಡ್ತೀನಿ, ಸಾಯೋವರೆಗೂ ಮಾತಾಡ್ತೀನಿ, ಯಾಕಂದರೆ ಆ ಎಕ್ಸ್ಪೀರಿಯನ್ಸ್ ನನಗಾಗಿರೋದು, ನಾನು ಅದನ್ನು ಫೇಸ್ ಮಾಡಿರೋದು, ಅದರಿಂದ ಇಂಪ್ಯಾಕ್ಟ್ ಆಗಿರೋದು ನನಗೆ. ಕೊನೆವರೆಗೂ ನಾನು ಮಾತಾಡ್ತೀನಿ, ನಾನು ಸತ್ತು ಮಣ್ಣಲ್ಲಿ ಹೋಗೋವರೆಗೂ ಮಾತಾಡ್ತೀನಿ ಅದ್ರ ಬಗ್ಗೆ, ಬಿಕಾಸ್ ನಾನು ಫ್ಯಾಕ್ಟ್ ಮಾತಾಡ್ತಾ ಇದ್ದೀನಿ. ಈಗ ಇನ್ಸ್ಟಾನ ಕೆಲವೊಂದು ಕ್ರಿಂಜ್ ಕಂಟೆಂಟ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದನ್ನು ಕ್ರಿಂಜ್ ಅಂತ ಹೇಳ್ತೀರಾ, ಕಾಮಿಡಿ ಅಂತ ಹೇಳ್ತೀರಾ, ಹೆಂಗೆ? ಯಾಕಂದರೆ ಕೆಲವರು ಕ್ರಿಂಜ್ ಮಾಡಿಕೊಂಡೆ ಒಳಗಡೆ ಬರೋಕ್ಕೆ ಅಂತಲೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂತಲೇ ಒಂದಷ್ಟು ವಿಡಿಯೋಗಳು ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಡೆಸ್ಪ್ರೇಟ್ ಆಗೋಗಿದ್ದಾರೆ. ನಾನು ಅದೇ ನೋಡ್ತಾ ಇದ್ದೆ, ಕೆಲವರು ಹೋಗಲೇಬೇಕು. ನಾನು ಹೇಳೋದು ಈ 13 ಸೀಸನ್ ಮುಂಚೆ ಮನುಷ್ಯರು ಯಾರು ಬದುಕೇ ಇಲ್ವಾ? ಯಾವ ಮನುಷ್ಯರು ಬದುಕಿದ್ರು ಅವ್ರಿಗೆಲ್ಲ ಯಾರಿಗೂ ವ್ಯಕ್ತಿತ್ವನೇ ಇಲ್ವಾಗಿದ್ರೆ. ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ವ್ಯಕ್ತಿಗಳನ್ನೇ ತೊಗೊಳ್ಳೋಣ ನಾವು, ವಿವೇಕಾನಂದ ಅವ್ರನ್ನ ತೊಗೊಳ್ಳೋಣ, ಇನ್ನೂ ಒಂದಷ್ಟು ದೊಡ್ಡ ವ್ಯಕ್ತಿಗಳು, ಅವರೆಲ್ಲ ಇಲ್ಲಿಗೆ ಹೋಗಿದ್ರಾ? ನೀವು ಯಾಕೆ ಅಲ್ಲಿಗೆ ಹೋಗ್ಬೇಕು? ನಿಮ್ಮ ಜರ್ನಿನ ಯಾವುದೋ ಒಂದು ಪ್ರೋಗ್ರಾಮ್ಗೆ ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಮಾರ್ಕೋತೀರಾ? ಪ್ಲ್ಯಾಟ್ಫಾರ್ಮ್ಸ್ ಇಷ್ಟೊಂದು ಇದೆಯಲ್ಲ. ನಾನು ಇನ್ನೂ ಒಂದು ಗ್ರೇಟ್ ಎಕ್ಸಾಂಪಲ್ ಕೊಡ್ಲಾ? ಅವರೇ ಒಂದಷ್ಟು ಪೇಜಸ್ಗಳನ್ನ ಪರ್ಚೇಸ್ ಮಾಡ್ತಾರಲ್ಲ ಪ್ರಮೋಟ್ ಮಾಡ್ಕೊಳ್ಳೋಕ್ಕೆ ಅಂತ ಅವ್ರದನ್ನ. ಸೊ ಅಂಥ ಸೋಷಿಯಲ್ ಮೀಡಿಯಾದಲ್ಲಿ ನೀವಿದ್ಬಿಟ್ಟು ನೀವೇನಕ್ಕೆ ಅಲ್ಲಿಗೆ ಹೋಗ್ತೀರಾ? ಯು ಕ್ರಿಯೇಟ್ ಯುವರ್ ಓನ್ ಪ್ಲಾಟ್ಫಾರ್ಮ್ ಅಲ್ವಾ? ಬಟ್ ಅದ್ರಲ್ಲಿ ಅಲ್ಲಿ ಹೋಯ್ತು ಅಂತಾನೆ ಒಂದು ಒಳ್ಳೆ ಫೇಮ್ ಸಿಗುತ್ತೆ ಅಂತ. ಫೇಮು ಏನು ಮಾಡ್ತೀರಾ? ಅದು ಇಟ್ಕೊಂಡು ಒಂದು 6 ತಿಂಗಳು ಟೇಪ್ ಕಟ್ ಮಾಡ್ತೀರಾ ಒಂದಷ್ಟು ಕಡೆ. ಆಬ್ವಿಯಸ್ಲಿ ನಿಮ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮದು ಎಲ್ಲಾದ್ರೂ ಗೆಸ್ಟಾಗಿ ಹೋಗೋಕ್ಕೆ ಒಂದು 10,000 to 15,000 ರೂಪಾಯಿ ಪೇಮೆಂಟ್ ಇದ್ದರೆ ಅದು ಇಮಿಡಿಯೇಟಾಗಿ 50,000 to 60,000 ಆಗುತ್ತೆ, ಅಥವಾ 1 ಲಕ್ಷಕ್ಕೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಅಷ್ಟೇ 6 ತಿಂಗಳು ಟೇಪ್ ಕಟ್ ಮಾಡ್ತೀರಾ, 6 ತಿಂಗಳು ಪೇಮೆಂಟ್ ಜಾಸ್ತಿ ಮಾಡ್ಕೊಂಡು ಕೆಲಸ ಮಾಡ್ತೀರಾ. ಆಮೇಲೆ ಏನು ಮಾಡ್ತೀರಾ? ಹಿಂಗೆ ನೀನು ಏನೋ ಒಂದು ದೊಡ್ಡ ಆಪ್ರೇಷನ್, ನಿನಗೇನೋ ಒಂದು ಕಾಯಿಲೆ ಬಂದ್ಬಿಡ್ದು, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತೀಯ. ಸರ್ ನಾನು ಆ ಸೀಸನ್ ಆ ಕಂಟೆಸ್ಟೆಂಟ್ ಸರ್ ನಾನು ಫ್ರೀಯಾಗಿ ಮಾಡಿಬಿಡಿ ಅಂತ ಮಾಡ್ಬಿಡ್ತಾರಾ? ನೀನು ದುಡ್ಡು ಕೊಡಲೇಬೇಕು ಗುರು. ಅದನ್ನ ಇಟ್ಕೊಂಡು ಏನು ಮಾಡ್ತೀರಾ? ಫೇಮ್ ಇಟ್ಕೊಂಡು ಏನು ಮಾಡ್ತೀರಾ? ವೈ? ಬಿಕಾಸ್ ನಾನು ರಾಧಾಕರಣ ಮಾಡೋ ಟೈಮಲ್ಲಿ ಒಂದು 2-3 ಸೀರಿಯಲ್ ಒಟ್ಟಿಗೆ ಮಾಡ್ತಿದ್ದೆ. ಆ ಟೈಮಲ್ಲಿ ಆ ಫೇಮ್ನು ನೋಡಿದ್ದೀನಿ ನಾನು. ಏನೂ ಕೆಲಸ ಇಲ್ಲದೆ ಬೇರೆಯವ್ರು ಆ್ಯಕ್ಟ್ ಮಾಡ್ತಿರೋದನ್ನ ನೋಡ್ಕೊಂಡು ನಾನು ಯಾವುದೋ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿರೋದು, ಆ ಸಿಚುವೇಶನ್ನು ನೋಡಿದ್ದೀನಿ ನಾನು. ಸೊ ಫೇಮಿಂದ ಏನೂ ನಡೆಯಲ್ಲ ಜೀವನ. ಫೇಮ್ ಅಷ್ಟೇ, ಫೇಮು ಏನೋ ಒಂದಷ್ಟು ಪ್ರೀತಿ ಅಷ್ಟೇ. ಹೆಂಗ ಹೋಗುತ್ತೆ ಅಂತಂದ್ರೆ, ಯಾರೋ ಒಬ್ರು ವಿನ್ನರ್ ಆದ್ರು, ಫಾರ್ ಎಕ್ಸಾಂಪಲ್ ಅಂತ ತಗೊಂಡ್ರೆ ಲಾಸ್ಟ್ ಸೀಸನ್ ಗಿಲ್ಲಿ ವಿನ್ನರ್ ಆದ್ರು. ಇಷ್ಟು ಸೀಸನ್ಗಳಲ್ಲೂ ಕೂಡ ಯಾವುದೇ ಸೀಸನ್ಗಳಲ್ಲೂ ಇಲ್ಲದೆ ಇರುವಂತಹ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಯ್ತು, ಒಂದು ಕ್ರೇಜ್, ಒಂದು ಬಜ್ ಕ್ರಿಯೇಟ್ ಆಗುತ್ತೆ. ನಾನು ಯಾಕೆ ಗಿಲ್ಲಿ ಆಗ್ಬಾರ್ದು ನಾಳೆ ದಿನ ಅಂತ ಅನ್ಕೊಂಡು ಒಂದಷ್ಟು ಜನ ವಿಡಿಯೋ ಮಾಡೋರು ಇದ್ದಾರೆ. ಸೊ ಪ್ರತಿಯೊಬ್ರು ಕೂಡ ಅಲ್ಲಿ ಗಿಲ್ಲಿ ಆಗಕ್ಕಾಗಲ್ಲ. ಪ್ರತಿಯೊಬ್ರು ಕೂಡ ಆ ಒಂದು ಟ್ಯಾಲೆಂಟ್ ಇರಲ್ಲ. ಆಮೇಲೆ ಆ ಒಂದು ಸ್ಪಾಂಟೇನಿಯಸ್ ಆಗಿ ಡೈಲಾಗ್ ಹೊಡಿಯೋದಾಗಿರ್ಬೋದು, ಎಲ್ಲದಕ್ಕಿಂತ ಲಕ್ ಮ್ಯಾಟರ್ಸ್ ಅದಿರಲ್ಲ. ಕರೆಕ್ಟ್. ಸೊ ಇವತ್ತಿಗೂ ಓಕೆ, ಈಗ ಅವ್ರು ಯಾವ್ದೋ ಊರಿಂದ ಬಂದಿರೋರೇ ಹಿಂಗ್ ಮಾಡ್ತಾ ಇದಾರಂತೆ, ನಾಳೆ ಮಾಡಕ್ಕಾಗಲ್ವಾ ಅಂತ ಚಾಲೆಂಜ್ ತಗೊಂಡು ಹೋಗ್ತಾ ಇರೋರು ಒಂದಷ್ಟು ಜನ ಇದ್ದಾರೆ. ನೀವು ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ, ಆದ್ರೆ
ಆ ಒಂದು ಸ್ಟೇಜ್ಗಳಿದೆಯಲ್ಲ ನಿಮ್ಮನ್ನ ಸಖತ್ ಡಿಮೋಟಿವೇಟ್ ಮಾಡಿಬಿಡುತ್ತೆ. ಅದು ನಿಮ್ಮನ್ನ ಮೆಂಟಲಿ ಇಂಪ್ಯಾಕ್ಟ್ ಆಗುತ್ತೆ. ನಿಮಗೆ ನಿಮ್ಮ ಜೀವನನ ಅದು ಬೇರೆ ರೀತಿಲೂ ತೊಗೊಂಡು ಹೋಗ್ಬೋದು. ಒಬ್ಬೊಬ್ರು ಚಾಲೆಂಜಿಂಗ್ ಆಗಿ ತೊಗೊಂಡು ಗಟ್ಟಿ ಮನ್ಸು ಮಾಡ್ಕೊಂಡು ಮುನ್ನಡಿಬೋದು, ಒಬ್ಬೊಬ್ರು ಅದರಿಂದನೇ ಡಿಮೋಟಿವೇಟ್ ಆಗ್ಬೋದು, ಡಿಪ್ರೆಷನ್ಗೆ ಹೋಗ್ಬೋದು, ಏನು ಬೇಕಾದರೂ ಮಾಡ್ಕೋಬೋದು. ಸೊ ನಾನು ಹೇಳೋದು, ನೀವು ಯಾಕೆ ಯಾರ್ದೋ ಅಂಡರಲ್ಲಿ ಹೋಗ್ತೀರಾ? ನೀವು ಹೇಳಿದ ಫುಟೇಜಸ್ ಅವರು ಎಡಿಟ್ ಮಾಡಿ ಹಾಕ್ತಾರ, ಅವಾಗ ಹೋಗಿ ಅವ್ರಿಗೆ ಇಷ್ಟ ಬಂದಿದ್ದು ಎಡಿಟ್ ಮಾಡ್ತಾರೆ 1 ಅವರ್ಗೆ ಏನು ಬೇಕು ಅದನ್ನ. ಅಂತ ಕಡೆ ಯಾಕೆ ಹೋಗ್ತೀರಾ ನೀವು? ಆಮೇಲೆ ಎಷ್ಟೋ ಜನಕ್ಕೆ ಇದೊಂದು ಮಿತ್ ಇದೆ ಆಯ್ತಾ, ಬಿಗ್ ಬಾಸ್ ನಲ್ಲಿ ಹೋಗಿ ಬಂದ ಮೇಲೆ ಎಷ್ಟೋ ಜನಕ್ಕೆ ಆಪರ್ಚುನಿಟಿನೇ ಇಲ್ಲ ಅಂತ. ಯಾವುದೇ ಆಪರ್ಚುನಿಟಿ, ಸಿನಿಮಾ ಆಗ್ಲಿ ಸೀರಿಯಲ್ ಆಗ್ಲಿ ಇಲ್ಲ. ಕೆಲವರೆಲ್ಲ ಸುಮ್ಮನೆ ಕೂತಿದ್ದಾರೆ. ಅದು ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಅಂತೇನಿಲ್ಲ, ಯಾವಾಗ್ಲೂ ಅಷ್ಟೇ ಕೆಲಸದ ಸ್ಕ್ಯಾರ್ಸಿಟಿ ಇದ್ದೇ ಇರುತ್ತೆ. ಬಟ್ ಈ ಹಿಂದೆ ಇದ್ದಂತ ಒಂದು ಬ್ಯುಸಿ ಇರುವಂತ ಲೈಫ್ ಇವಾಗಿಲ್ಲ. ಆಮೇಲೆ ನಾನು ಹೇಳೋದೇನು ಗೊತ್ತಾ, ಒಂದು ನಟ ಆಗಲಿ ನಟಿ ಆಗಲಿ ಅದೇ ಒಂದು ಝೋನಲ್ಲಿ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಅಲ್ಲಿಗೆ ಹೋಗ್ತೀವಿ ಅನ್ಕೊಳ್ಳಿ, ಅಲ್ಲಿಗೆ ಹೋದಾಗ ನಾವು ನಾರ್ಮಲ್ ಆಗೇ ಇರ್ತೀವಿ, ಅಲ್ಲಿ ಹೇಗಿರಬೇಕು ಹಾಗೆ ಇರ್ತೀವಿ. ಅದನ್ನೆಲ್ಲ ನೋಡಿರ್ತಾರೆ ಅನ್ಕೊಳ್ಳಿ ಡೈರೆಕ್ಟರ್ಸ್ಗಳು. ಈಗ ಆಚೆ ಬಂದ್ಮೇಲೆ ನಾವು ಒಂದು ಸಿನಿಮಾದಲ್ಲಿ ಏನೋ ಒಂದು ಪಾತ್ರ ಇರುತ್ತೆ, ನನಗೆ ಇದು ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಂಗಿದ್ದೆ ಇಲ್ಲಿ ಮಾತ್ರ ಹೊಡಿತಾಳೆ ಅಂತ ಆ ಥರ. ಸೊ ನಮ್ದು ಏನಿರುತ್ತೆ ರಿಯಾಲಿಟಿ ಅಥವಾ ನಾವು ಹೆಂಗಿರ್ತೀವಿ ಅದನ್ನ ನೋಡ್ಬಿಟ್ಟಿರ್ತಾರೆ. ನಾವು ಯಾವುದೇ ರೀತಿ ಬೌಂಡ್ರಿ ಸೆಟ್ ಮಾಡೋಕ್ಕಾಗಲ್ಲ ಆಸ್ ಅನ್ ಆ್ಯಕ್ಟ್ರೆಸ್, ಅದೊಂದು. ಆಮೇಲೆ ಒಂದು ವಿಷನ್ ಅಂತ ಇರುತ್ತೆ ಡೈರೆಕ್ಟರ್ಗೆ, ಈ ಹುಡುಗಿ ಕೇಳಿ ಈ ಥರ ಒಂದು ಪಾತ್ರ ಮಾಡಿಸ್ಬೋದಪ್ಪ ಅಂತ. ಆ ವಿಷನ್ನೇ ಕನ್ಫ್ಯೂಸ್ ಮಾಡ್ಬಿಡ್ತೀವಿ ಆ ರೀತಿ ನಾವು ಹೋಗೋದ್ರಿಂದ. ನಾನು ಅದೇ ಅನ್ಕೊಂಡಿದ್ದೆ. ಇವಾಗ ಇಷ್ಟೊಂದು ಸಲ ನೋಡಿ, ನಾನು ಒಂದೇ ಒಂದು ಕ್ರಿಕೆಟ್ದೇನೋ ಆಡಿದ್ದಷ್ಟೇ, ಅದಾದ್ಮೇಲೆ ಆಡೋಕ್ಕೆ ಹೋಗಲಿಲ್ಲ. ನನಗೇನು ಅನ್ಸುತ್ತೆ ಗೊತ್ತಾ, ಆರ್ಟಿಸ್ಟ್ ಏನು ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕಷ್ಟೇ. ಬಿಕಾಸ್ ನಾನೇನು IPL ಹೋಗ್ಬೇಕಾಗಿಲ್ಲ ಅಲ್ವಾ. ಸೊ ನನಗದು ಹಾಗನ್ನಿಸ್ತು. ಅಥವಾ ನನಗೆ ಇವಾಗ ಹಿಂಗಾಗ್ಬಿಟ್ಟಿದೆ ಅಂದರೆ, ನನ್ನ ಪ್ರೆಸೆನ್ಸ್ ಎಲ್ಲೋ ಇದೆ ಅಂತಂದರೆ ಅದಕ್ಕೆ ಏನೋ ಒಂದು ಡೀಸೆಂಟ್ ಪೇಮೆಂಟ್ ಅಂತ ಇರಬೇಕಲ್ವಾ. ಬಿಕಾಸ್ ನನ್ನ ಬ್ರೆಡ್ ಆ್ಯಂಡ್ ಬಟರ್ ಇದೇನೆ. ಸೊ ಹಂಗಿದ್ದಾಗ ಅಲ್ಲಿ ಪೇಮೆಂಟ್ ಇರಲ್ಲ, ಕೆಲವೊಂದು ಕಡೆ ಇರಲ್ಲ, ನೀವು ಕೆಲವೊಂದು ಕಡೆ ಇರಲ್ಲ, ಕಾಂಟ್ಯಾಕ್ಟ್ಸ್ಗಳು ಬೆಳೆಯುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ಹೇಳಿದ್ದು, ಯಾವ ಕಾಂಟ್ಯಾಕ್ಟ್ಸಿಂದ ಏನು ಆಗಕ್ಕೆ ಸಾಧ್ಯ? ಇಷ್ಟು ವರ್ಷ ಆಗದಿರೋದು ಇವಾಗ ಏನಾಗುತ್ತೆ? ಸೊ ನನಗನ್ಸುತ್ತೆ ಒಂದು ನಟ ಆಗಲಿ ನಟಿ ಆಗಲಿ ಆ್ಯಕ್ಟಿಂಗ್ ಮಾತ್ರ ಮಾಡಬೇಕಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ಯಾಕೆ ಇತ್ತೀಚೆಗೆ ಬರೀ ಅದೇ ಜಾಸ್ತಿ ಆಗ್ತಾ ಇದೆ, ಗೇಮ್ಸ್, ಶಟಲ್ ಕಾಕ್, ಬ್ಯಾಡ್ಮಿಂಟನ್, ಅದು ಗೊತ್ತಿಲ್ಲ ನನಗೆ. ಬೇರೆ ದೇಶಕ್ಕೆ ಹೋಗಿ ಆಟ ಆಡೋದು, ಮೇ ಬಿ ಅದನ್ನ ನಾವು ಈ ಥರನೂ ತಗೋಬೋದು. ಅಂದರೆ ಇವಾಗ ಆರ್ಟಿಸ್ಟ್ ಲೈಫ್ ಸ್ಟ್ರೆಸ್ ಲೈಫ್ ಇರುತ್ತೆ, ಅದರಿಂದ ಒಂದು ಬೇರೆ ಒಂದು ಡೈವರ್ಷನ್ ಬೇಕು ಅಂತಂದಾಗ ಈ ರೀತಿ ಒಂದು ಸ್ಟ್ರೆಸ್ ಫ್ರೀ ಆಗೋದಕ್ಕೆ ಆಡೋದು ಓಕೆ. ಬಟ್ ನನಗೇನು ಅದು ಸೂಕ್ತ ಅಂತ ಅನ್ಸಲ್ಲ. ಬಟ್ ಅಲ್ಲಿ ಕೆಲವೊಬ್ರು ಒಂದಷ್ಟು ಜನ ನೋಡಿದ್ರೆ ಅಂತ ಬ್ಯುಸಿ ಲೈಫ್ ನ ಲೀಡ್ ಮಾಡ್ತಾ ಇರೋ ಆಕ್ಟಿಂಗ್ ಅಲ್ಲಿ ನನಗೆ ಯಾರು ಇಲ್ಲ ಅನ್ಸುತ್ತೆ. ಗೊತ್ತಿಲ್ಲ ಅದು ನನಗೆ. ಬಟ್ ನನಗೇನು ಅನ್ಸುತ್ತೆ ಗೊತ್ತಾ, ಆ್ಯಕ್ಟಿಂಗ್ ಅದು ರೀಲ್ ಆಗಲಿ ಬೀದಿ ನಾಟಕ ಆಗಲಿ ಸೀರಿಯಲ್ ಆಗಲಿ ಎಲ್ಲೋ ಒಂದು ಕಡೆ ಆ್ಯಕ್ಟಿಂಗ್ ಮಾಡಬೇಕಷ್ಟೆ, ನಟನೆ ಮಾಡಬೇಕಷ್ಟೆ. ಜನನ ಎಂಟರ್ಟೈನ್ ಮಾಡಬೇಕು, ಆಡಿಯನ್ಸ್ ಜೊತೆ ಟಚ್ ಇರಬೇಕು. ದಿಸ್ ಶುಡ್ ಬಿ ದ ಮೇನ್ ಮೋಟೋ ಆಫ್ ಆನ್ ಆರ್ಟಿಸ್ಟ್. ಈಗ ನೀವು ನೋಡ್ಕೊಂಡು ಬಂದರೆ ಅಂಥ ದೊಡ್ಡ ಪ್ರಾಜೆಕ್ಟ್ಸ್ಗಳನ್ನ ನಾನು ಮಾಡಿಲ್ಲ, ಸೀರಿಯಲ್ಗಳನ್ನ ಮಾಡಿದ್ದೀನಿ. ಆದರೆ ಈವನ್ ನಾವು ಆಡಿಯನ್ಸ್ ರೆಕಗ್ನೈಸ್ ಮೀ. ವೈ? ಬಿಕಾಸ್ ಐ ಆಮ್ ಆ್ಯಕ್ಟಿವ್ ವಿತ್ ದೆಮ್. ನಾನು ಯಾವುದಾದ್ರೂ ಒಂದು ರೂಪದಲ್ಲಿ ನಾನು ಹೇಗಿದ್ದೀನೋ ಹಾಗೆ ರಿಯಲ್ ಆಗಿ ಅವ್ರ ಜೊತೆ ಟಚಲ್ಲಿದ್ದೀನಿ. ಹಾಗೆ ಆಮೇಲೆ ಇನ್ನೂ ಎಷ್ಟೊಂದು ಜನ ನನ್ನ ಇಷ್ಟಪಡೋದು ಏನಕ್ಕೆ ಅಂತಂದರೆ, ಬೋಲ್ಡಾಗಿ ಮಾತಾಡ್ತೀನಿ, ಮತ್ತು ಈ ನೆಗೆಟಿವ್ ಕಾಮೆಂಟ್ ಮಾಡೋರನ್ನ ಚೆನ್ನಾಗಿ ಸ್ಟೋರಿಲಿ ಹಾಕ್ಕೊಂಡು ರೋಸ್ಟ್ ಮಾಡ್ತೀನಿ ಹಾಗೆ ಹೀಗೆ ಅಂತ. ಸೊ ಅದೆಲ್ಲ ಇಷ್ಟ ಆಗುತ್ತೆ ಕೆಲವ್ರಿಗೆ. ಬೋಲ್ಡಾಗಿ ಮಾತಾಡೋದೇ ಒಂದಷ್ಟು ದಿನ ನನಗೆ ಒಂದಷ್ಟು ವರ್ಷ ಪ್ರಾಬ್ಲಮ್ ಆಗಿತ್ತು ಆ್ಯಕ್ಚುಲಿ. ಏನಪ್ಪ ಹಿಂಗೆ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ ಕ್ಯಾಸ್ಟಿಂಗಿಗೆಲ್ಲ ನಾನು ಅದು ಒಪ್ಕೋತೀನಿ. ಬಟ್ ಈಗ ಹಂಗಿಲ್ಲ, ಎಲ್ಲರೂ ಮಾತಾಡ್ತಾರೆ ಈಗ.